ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ವಿಡಿಯೋದೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸದೊಂದು ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ. ಗೃಹಜ್ಯೋತಿ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ದೀರಾ ಅವರಿಗೆ ಈ ಥರ ಎಕ್ನಾಲಜ್ಮೆಂಟ್ ನಂಬರ್ ಬಂದಿರುತ್ತೆ. ಎಕ್ನಾಲಜ್ಮೆಂಟ್ ನಂಬರಲ್ಲಿ ಅಪ್ಲಿಕೇಶನ್ ನಂಬರ್ ಇರುತ್ತೆ, ಅಪ್ಲಿಕೇಶನ್ ಡೇಟ್ ಇರುತ್ತೆ, ಅಪ್ಲೈಡ್ ಸ್ಕೀಮ್ ಇರುತ್ತೆ, ಅಪ್ಲಿಕೆಂಟ್ ನೇಮ್ ಇರುತ್ತೆ, ಎಸ್ಕಾಮ್ ಮತ್ತು ಗ್ರಾಹಕರ ID, ಮೊಬೈಲ್ ನಂಬರು ಮತ್ತು ಎಸ್ಕಾಮ್ ಕರೆಂಟ್ ಬಿಲ್ನಲ್ಲಿ ಇರೋವಂಥ ಅಡ್ರೆಸ್ ಇರುತ್ತೆ. ಇದೆಲ್ಲ ಡೀಟೇಲ್ ಇದ್ದರೂ ಕೂಡ ನಾವು ಅಪ್ಲೈ ಮಾಡಿರೋದು ಮಾತ್ರ ನಮ್ಮ ಕಡೆ ಎಕ್ನಾಲಜ್ಮೆಂಟ್ ಇರುತ್ತೆ. ನಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತೇಳಿ ನಾವು ತಿಳ್ಕೊಬೇಕಾಗಿದೆ. ಸೊ ನಾನು ಇಲ್ಲಿ ಈ ವಿಡಿಯೋದಲ್ಲಿ ನಿಮಗೆ ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ಥರ ಚೆಕ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಾವು ನಮ್ಮ ಥಂಬ್ನೇಲ್ ಪ್ರಕಾರ ಅಪ್ಲಿಕೇಶನ್ ಹಾಕಿದ್ದೇವೆ. ಅದರದ್ದು ಅಪ್ಲಿಕೇಶನ್ ನಂಬರ್ ಕೂಡ ನಮ್ಮ ಹತ್ರ ಇದೆ. ನಾವು ಈಗ ಖಾತರಿ ಯೋಜನೆಗಳ ವೆಬ್ಸೈಟಿಗೆ ಬಂದಿದ್ದೀನಿ. ಇಲ್ಲಿ ಜಸ್ಟ್ ನಾವು ಅಪ್ಲಿಕೇಶನನ್ನು ಮಾತ್ರ ಹಾಕಬೇಕಾಗತ್ತೆ. ವಿಡಿಯೋನ ಶುರು ಮಾಡೋಕ್ಕಿಂತ ಮುನ್ನ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರ್ತಾ ಇರುತ್ತೆ. ಜೊತೆಗೆ ನೀವು ನನ್ನ ವಿಡಿಯೋಗೆ ಲೈಕ್ ಮಾಡೋದ್ರಿಂದ ಸಪೋರ್ಟ್ ಕೂಡ ಸಿಗುತ್ತೆ ನನಗೆ. ಇಲ್ಲಿ ನೋಡಿ, ನಾನಿವಾಗ ಖಾತರಿ ಯೋಜನೆಗಳ ವೆಬ್ಸೈಟಿಗೆ ಬಂದ ಮೇಲೆ ಇಲ್ಲಿ ಗೃಹಜ್ಯೋತಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ, ಈ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು, ನಾವಿಲ್ಲಿ ಬರೀ ಅಪ್ಲಿಕೇಶನ್ ಸಬ್ಮಿಟ್ ಮಾತ್ರ ಮಾಡಲಿಕ್ಕಾಗತ್ತೆ, ಸ್ಟೇಟಸ್ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾನು ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ತಿಳ್ಕೊಳ್ಳಿ ಅಂತೇಳಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಟ್ರ್ಯಾಕ್ ಯುವರ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಬಂದಿದೆ. ಎಸ್ಕಾಮ್ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಕರೆಂಟ್ ಬಿಲ್ಲಿನಲ್ಲಿ ಇರುವಂಥ ಗ್ರಾಹಕರ ID-ಯನ್ನು ಇಲ್ಲಿ ಎಂಟ್ರಿ ಮಾಡಿ. ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದರೆ ಇದು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅಂತ ಹೇಳಿ ನೆಕ್ಸ್ಟ್ ವಿಂಡೋದಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ, ಈ ಥರ ಬಂದಿದೆ. ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಕೂಡ ಇದೆ. ಅಪ್ಲಿಕೇಶನ್ ನಂಬರ್ ಆಯಿತು, ನಂತರ ಅಕೌಂಟ್ ID ಆಯಿತು, ರಿಜಿಸ್ಟ್ರೇಷನ್ ಡೇಟ್ ಕೂಡ ಇದೆ, ಟೈಮಿಂಗ್ ಕೂಡ ಇದೆ. ಇಲ್ಲಿ ಸ್ಟೇಟಸ್ನಲ್ಲಿ ಏನಂತ ಬರೆದಿದೆ, ಯುವರ್ ಅಪ್ಲಿಕೇಶನ್ ಫಾರ್ ಗೃಹಜ್ಯೋತಿ ಸ್ಕೀಮ್ ಈಸ್ ರಿಸೀವ್ಡ್ ಆ್ಯಂಡ್ ಸೆಂಟ್ ಟು ಎಸ್ಕಾಮ್ ಫಾರ್ ಪ್ರೊಸೆಸಿಂಗ್. ಇಲ್ಲಿ ನೋಡಿ ವೀಕ್ಷಕರೇ, ನಾನು ನಿಮಗೆ ಒಂದು ಕ್ಲಿಯರ್ಲಿ ಹೇಳ್ತೀನಿ. ಈ ಥರ ಸ್ಟೇಟಸ್ನಲ್ಲಿ ಎಸ್ಕಾಮ್ ಫಾರ್ ಪ್ರೊಸೆಸಿಂಗ್ ಅಂತೇಳಿ ಬಂದರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ನು ರಿಸೀವ್ ಆದಂಗೆ, ಸಬ್ಮಿಟ್ ಆದಂಗೆ. ಈ ಥರ ಏನಾದರೂ ಬರದೇ ಇದ್ದರೆ ನೀವು ಕೂಡಲೇ ನಿಮ್ಮ ಅಪ್ಲಿಕೇಶನನ್ನು ಮತ್ತೆ ಅಪ್ಲೈ ಮಾಡಬೇಕಾಗತ್ತೆ ಇಲ್ಲಿ. ಯಾಕಂದರೆ ಕರೆಂಟ್ ಬಿಲ್ ಉಚಿತ ಸಿಗೋದಿಲ್ಲ ಇಲ್ಲ ಅಂತಂದರೆ, ಮತ್ತು ನಿಮಗೆ ಕರೆಂಟ್ ಬಿಲ್ ಕಟ್ಟಲೇಬೇಕಾಗತ್ತೆ. ವಿಡಿಯೋ ತಮಗೆಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ವಿಡಿಯೋ ಯಾರಿಗೆಲ್ಲ ಇನ್ನೂ ಈ ಮಾಹಿತಿ ಸಿಕ್ಕಿಲ್ಲೋ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಅದೇ ಥರ ಮತ್ತೆ ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ಜೈ ಹಿಂದ್.